ಓಂ ಲಲಿತಾಂಬಿಕಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಇವತ್ತಿನ ದಿವಸ ಎಷ್ಟೋ ಸಾರಿ ಊಟ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ನಮ್ಮ ಎಲ್ಲೋ ಒಂದು ಕಡೆ ಒಂದು ಫಂಕ್ಷನ್ಗೆ ಹೋದಂಥದ್ದು. ಆ ಸಮಯದಲ್ಲಿ ಊಟ ಮಾಡೋಕ್ಕೆ ಸ್ವಲ್ಪ ನಾವೇನು ಮಾಡ್ತೀವಿ, ಎಲ್ಲರೂ ಕೂತ್ಕೊಂಡ್ಲಿ ಅಥವಾ ನಾವು ಯಾವ ರೀತಿ ಊಟ ಮಾಡಬೇಕು ಅಥವಾ ಊಟಕ್ಕೆ ಬಡಿಸಿದಂಥ ಸಂದರ್ಭದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥದ್ದು, ಗೊಂದಲ ಉಂಟಾಗ್ತಕ್ಕಂಥ ಸಾಧ್ಯತೆ. ಆದರೆ ಶಾಸ್ತ್ರದ ಪ್ರಕಾರ ಊಟದ ಬಗ್ಗೆ ನಾವು ಯಾವಾಗಲೂ ಊಟ ಅಂತಕ್ಕಂಥದ್ದೇ ಒಂದು ಭಗವಂತನ ಒಂದು ವಿಶೇಷವಾದ ಪ್ರಸಾದವಾಗಿ ನಾವು ಸ್ವೀಕಾರ ಕೂಡ ಮಾಡಬೇಕು. ಅನ್ನಯಜ್ಞ, ಅದನ್ನು ಅನ್ನಯಜ್ಞ ಅಂತೀವಿ. ಶಾಸ್ತ್ರದ ಪ್ರಕಾರ ಊಟವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದೇ ಒಂದು ಪ್ರಶ್ನೆ. ಅಲ್ಲಿ ಊಟವನ್ನು ಯಾವಾಗಲೂ ಹಸಿವಾಗ್ತಾ ಇದೆ, ಎಲ್ಲೋ ಒಂದು ಕಡೆ ನಮಗೆ ಚಪಲ ಊಟ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ, ಆಗ ಊಟ ಮಾಡೋದಲ್ಲ. ಊಟಕ್ಕೆ ಒಂದು ಪದ್ಧತಿ ಇರುತ್ತೆ. ತ್ರಿಕಾಲ ಅಥವಾ ಬೆಳಗಿನ ಜಾವ ಅಥವಾ ಮಧ್ಯಾಹ್ನ, ರಾತ್ರಿ, ಆ ಸಮಯಗಳಲ್ಲಿ ನಾವೊಂದು ನಿಗದಿತ ಸಮಯದಲ್ಲಿ ಊಟ ಕೂಡ ಮಾಡಬೇಕಾಗಿರುತ್ತೆ. ಇನ್ನು ಊಟಕ್ಕೆ ನಾವು ಬಾಳೆ ಎಲೆ ಶ್ರೇಷ್ಠ ಅಂತ ಹೇಳ್ತೀವಿ. ಆದರೆ ಫಂಕ್ಷನ್ಗಳಿಗೆ ಹೋದಾಗ ನಾವು ಬಾಳೆ ಎಲೆ ತಕ್ಷಣ ಅವ್ರು ಕೊಟ್ಟಿದ್ದ ತಕ್ಷಣವೇ ನಾವೇನು ಮಾಡ್ತೀವಿ, ಆ ಎಲೆ ಇಟ್ಕೊಂಡು ತಕ್ಷಣ ಊಟಕ್ಕೆ ಹೋಗ್ತೀವಿ. ಅಲ್ಲೂ ಕೂಡ ಶಾಸ್ತ್ರದ ಪದ್ಧತಿ ಇದೆ. ಶುಭ ಸಮಾರಂಭಗಳು, ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಆ ಬಾಳೆ ಎಲೆಯನ್ನು ಅದರ ಒಂದು ಏನು ಮೇಲ್ಭಾಗ ಇರುತ್ತೆ, ಅದರ ಒಂದು ವಿಶೇಷವಾಗಿ ಆ ಬಾಳೆ ಎಲೆಯನ್ನು ಮುರಿದಿರುವ ಭಾಗ ಇರುತ್ತಲ್ಲ, ಅದನ್ನು ನಮ್ಮ ಎಡಗಡೆಗೆ ಬರಬೇಕು. ಎಡಗಡೆಯಿಂದ ಆ ಬಾಳೆ ಎಲೆಯನ್ನು ಹೀಗೆ ಇಟ್ಕೊಂಡು ನಾವು ಊಟ ಮಾಡಬೇಕು. ಅದಕ್ಕೆ ವೈಜ್ಞಾನಿಕವಾಗಲೂ ಸಾಕಷ್ಟು ಒಂದು ಎಲ್ಲೋ ಒಂದು ಕಡೆ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಅದರ ವಿಶೇಷತೆಗಳೇ ಬೇರೆ ಬೇರೆ ಇದೆ. ಆದರೆ ಊಟ ಸಂಪೂರ್ಣವಾಗಿ ಜೀರ್ಣ ಆಗಬೇಕು ಅಂದರೆ ಅದರ ತೊಟ್ಟಿನ ಭಾಗ, ಅಂದರೆ ಮುರಿದಿರುವ ಭಾಗ ನಮ್ಮ ಎಡಭಾಗಕ್ಕೆ ಬರಬೇಕು. ಎಡಭಾಗಕ್ಕೆ ಬಂದಾಗ ಬಲಭಾಗದಲ್ಲಿ ಅದು ಏನಾಗಿರಬೇಕು, ಅದು ಆ ಎಲೆಯ ಮೊದಲಿನ ಭಾಗ ಬಲಭಾಗದಲ್ಲೂ ಕೂಡ ಇರಬೇಕು. ಇನ್ನು ಆಹಾರವನ್ನು ನಾವು ಶಾಸ್ತ್ರದ ಪ್ರಕಾರ, ಇಲ್ಲಿ ಶಾಸ್ತ್ರ ಅಂತ ಹೇಳುತ್ತೆ. ಏನು ಶಾಸ್ತ್ರ? ಶಾಸ್ತ್ರದ ಪ್ರಕಾರ ಊಟವನ್ನು ನಾವು ಮನೆಯಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಒಬ್ಬರೇ ಮಾಡಬಾರ್ದು ಅಂತ ಹೇಳುತ್ತೆ. ನಾವು ಒಬ್ಬರೇ ಇದ್ದೀವಿ ಸರ್, ಬೇರೆ ಯಾರೂ ಇಲ್ಲ, ಅದು ಊಟ ಮಾಡಿ. ಆದರೆ ಶಾಸ್ತ್ರೋಕ್ತವಾಗಿ ಹೇಳಿದಾಗ ಇನ್ನೊಬ್ಬರ ಜೊತೆ ಅಥವಾ ಮನೆಯಲ್ಲಿ ಮಕ್ಕಳು ಊಟ ಮಾಡೋ ಸಮಯದಲ್ಲಿ, ಗಂಡ ಹೆಂಡತಿಯರು ಊಟ ಮಾಡೋದು, ಒಬ್ಬರೇ ಕುಳಿತು ಊಟವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತು ಊಟವನ್ನು ಮಾಡಿದ್ದೇ ಆದರೆ ತುಂಬಾ ಒಳ್ಳೆಯದು. ಇನ್ನು ಊಟಕ್ಕೆ ಬಡಿಸಿದಂಥ ಸಂದರ್ಭದಲ್ಲಿ ನಾವು ಹಿಂದಿನ ಕಾಲದಿಂದಲೂ ಹಿಂದಿನ ಇತಿಹಾಸ ಪುರಾಣಗಳಲ್ಲಿ ನೋಡಿದಾಗ ಸ್ವಲ್ಪ ಭಾಗವನ್ನು ಭಗವಂತನ ಪ್ರಾರ್ಥನೆ ಮಾಡಿ ಅದನ್ನು ಎಲೆಯ ಭಾಗದಲ್ಲಿ ಇಡಿ ಅಂತೂ ಕೂಡ ಹೇಳ್ತಾ ಇರ್ತೀವಿ, ತಟ್ಟೆಯ ಭಾಗದಲ್ಲೂ ಇಡಿ. ಆದರೆ ಅದಕ್ಕೆ ವೈಜ್ಞಾನಿಕ ಒಂದು ಕಾರಣ ಕೂಡ ಇರುತ್ತೆ. ಯಾಕೆಂದರೆ ಅದನ್ನು ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಕ್ರಿಮಿಕೀಟಗಳಿರ್ಬೋದು, ಆ ಸಣ್ಣ ಪ್ರಾಣಿಗಳು ಅದು ತಿನ್ನಲಿ ಅಂತೂ ಅನ್ನೋ ಉದ್ದೇಶ ಕೂಡ ಇರ್ಬೋದು. ಆದರೆ ನಾವು ಭಗವಂತನಿಗೆ ಅರ್ಪಣೆ ಮಾಡಿ ಊಟ ಮಾಡಬೇಕು, ಒಬ್ಬರೇ ಊಟ ಮಾಡಬಾರ್ದು. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಅದನ್ನು ಊಟವನ್ನು ತಾಯಿ ಆಗಲಿ ಹೆಂಡತಿ ಆಗಲಿ ಮನೆಯಲ್ಲಿರೋರು ಬಂದು ಬಡಿಸ್ಬೇಕು. ನಾವೇನು ಮಾಡ್ತೀವಿ, ತಟ್ಟೆ ತಗೊಂಡೋಗಿ ಹಾಗೆ ಊಟವನ್ನು ತಟ್ಟೆಗೆ ಬಡಿಸ್ಕೊಳ್ಳೋದು ಅಷ್ಟು ಶಾಸ್ತ್ರೋಕ್ತವಾಗಿ ಅಷ್ಟು ಶುಭ ಅಲ್ಲ. ಅದಕ್ಕೆ ಕೊಡ್ತಕ್ಕಂಥ ಗೌರವ ಸಮರ್ಪಣೆ ಅಲ್ಲಿ ಎಲ್ಲೋ ಒಂದು ಕಡೆ ಆಗೋದಿಲ್ಲ. ಹಾಗಾಗಿ ನಮಗೆ ಯಾರಾದರೂ ಬಂದು ಬಡಿಸ್ದಿದ್ದೇ ಆದರೆ ತುಂಬಾ ಶುಭ ಆಗುತ್ತೆ. ಇನ್ನು ತಡರಾತ್ರಿ ಊಟ ಮಾಡಬಾರ್ದು. ಏನಾಗುತ್ತೆ, ರಾತ್ರಿ 1 ಗಂಟೆ ಡ್ಯೂಟಿ ಕೆಲಸ ಬಿಡ್ತಾರೆ ಸರ್, ಆಗಲೇ ಊಟ ಮಾಡೋಕ್ಕೂ. ಆದರೂ ನೀವು ಕೆಲಸದಲ್ಲೇ ಆಗಲಿ ಒಂದು ಬಾಕ್ಸ್ ತಗೊಂಡೋಗಿ ಆ ಸಮಯಕ್ಕೆ ನಿಗದಿತ ಸಮಯಕ್ಕೆ ಆಹಾರವನ್ನು ಶಾಸ್ತ್ರ ರೀತಿ ಸೂರ್ಯೋದಯ ಕಾಲ, ಹಾಗೆ ಮಧ್ಯಾಹ್ನದ ಕಾಲ, ಆ ರಾತ್ರಿಯ ಕಾಲದಲ್ಲಿ, ಆದರೆ ಮಠಾಧೀಶರಿರ್ಬೋದು, ಆ ಸ್ವಾಮಿಗಳಿರ್ಬೋದು, ಅವರು ಸೂರ್ಯೋದಯಕ್ಕೆ ಮುಂಚೆನೇ ಪ್ರಸಾದವನ್ನು ಸ್ವೀಕಾರ ಕೂಡ ಮಾಡಿಬಿಡ್ತಾರೆ. ಆದರೆ ನಾವು ಸಾಮಾನ್ಯ ಜನರಿಗೆ, ಇದೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ ಅನ್ವಯಿಸ್ತಕ್ಕಂಥದ್ದಾಗಿರೋದ್ರಿಂದ ತಡರಾತ್ರಿ ಊಟ ಅಷ್ಟು ಶ್ರೇಷ್ಠ ಅಲ್ಲ ಅಂತೂ ಕೂಡ ಶಾಸ್ತ್ರಗಳು ಹೇಳುತ್ತೆ. ಆಮೇಲೆ ನಿಧಾನವಾಗಿ ಊಟ ಮಾಡಬೇಕು. ಊಟ ಅನ್ನೋದು ಅನ್ನ ಯಜ್ಞ. ನಾವು ಯಜ್ಞವನ್ನು ಹೇಗೆ ಮಾಡ್ತೀವಿ, ಮಂತ್ರವನ್ನು ಹೇಳ್ತಾ ನಾವೆಲ್ಲೋ ಒಂದು ಕಡೆ ಆ ಒಂದು ತುಪ್ಪವನ್ನು ಸುರಿತಾ ಇರ್ತೀವಿ. ನಾವು ಸ್ವಾಹ ಸ್ವಾಹ ಮಂತ್ರವನ್ನು ಹೇಳ್ಕೊತಾ ಇರ್ತೀವಿ. ನಿಧಾನವಾಗಿ ಊಟ ಮಾಡಬೇಕು. ಗಬಗಬನೇ ಊಟ ಮಾಡೋದು ಒಳ್ಳೆಯದಲ್ಲ. ಇನ್ನು ಮಧ್ಯರಾತ್ರಿಯ ಊಟವನ್ನು ರಾಕ್ಷಸ ಊಟ ಅಂತೂ ಕೂಡ ನಮ್ಮ ಶಾಸ್ತ್ರಗಳಲ್ಲೂ ಕೂಡ ವರ್ಣನೆ ಇದೆ. ಬಡಿಸಿದ್ದು ನಾವು ಯಾವಾಗಲೂ ಅಷ್ಟೇ ನಾವು ಆಹಾರವನ್ನು ಬಿಡಬಾರ್ದು. ನಾವು ಎಲ್ಲೋ ಮದುವೆಗಳಿಗೆ ಹೋಗ್ತೀವಿ, ಫಂಕ್ಷನ್ಗಳಿಗೆ ಹೋಗ್ತೀವಿ, ಕಣ್ಣು ನಮಗೆ ಬೇಕು 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 ಅಂತ ಹೇಳುತ್ತೆ, ಆದರೆ ಹೊಟ್ಟೆ ಸಾಕು 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 ಅಂತ ಹೇಳುತ್ತೆ. ಆ ಕಣ್ಣು ಹೊಟ್ಟೆ ಜೊತೆ ಸಂಪರ್ಕ ಇಟ್ಕೋಬೇಕು. ನಿನಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ಕಣ್ಣು ಹೊಟ್ಟೆಗೆ ಕೊಡಬೇಕು. ಎಲ್ಲೋ ಶುಭ ಕಾರ್ಯಗಳಿಗೆ ಹೋದಾಗ ಎಷ್ಟೋ ಆಹಾರ ಬಿಟ್ಬಿಡ್ತೀವಿ. ಅವರು ಶಾಸ್ತ್ರೋಕ್ತವಾಗಿ ಇಡಬೇಕು ಅಂದಾಗ ಬೇಡ ಅಂತ ಹೇಳಿಬಿಡಿ. ಆ ಬೇಡ ಅಂತ ಹೇಳೋದೇ ಒಳ್ಳೆಯದು. ಹಾಗಾಗಿ ನಾವು ಆಹಾರವನ್ನು ಬಿಡಬಾರ್ದು ಅಂತ ಹೇಳ್ತಾ, ಅನ್ನ ಒಂದು ಪರಬ್ರಹ್ಮ ಸ್ವರೂಪ. ಇವತ್ತಿನ ದಿವಸ ನಮಗೆ ಜೀವ ಇದೆ ಅಂದರೆ ಅದು ಅನ್ನದ ಮುಖೇನ ಕೂಡ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಅನ್ನ ನಮಗೆ ಕಾಯಬಾರ್ದು. ನಾವೆಷ್ಟೋ ಸರಿ ಮನೆಯಲ್ಲಿ
ಅನ್ನ ಇಟ್ಟಿರ್ತಾರೆ, ಬಾಪ ಬಾಪ ಅಂತ ಕರೀತಾರೆ, ನಾವು ಹೋಗೋದೇ ಇಲ್ಲ. ಅನ್ನ ನಮಗಾಗಿ ಕಾಯಬಾರ್ದು. ಅದು ಕಾದಿದ್ದೇ ಆದರೆ ಮುಂದಿನ ಜನ್ಮದಲ್ಲಿ, ಮುಂದಿನ ದಿನಗಳಲ್ಲಿ, ನಿಮ್ಮ ಕಡೆಯ ಕಾಲದಲ್ಲಿ ಅನ್ನ ನಿಮಗೆ ತೊಂದರೆ, ಅನ್ನಕ್ಕಾಗಿ ಅಲಿಬೇಕಾಗಿರುತ್ತೆ. ಯಾವಾಗಲೂ ಅನ್ನವನ್ನು ಕಾಯಿಸಬಾರ್ದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅನ್ನ ಅಲ್ಲಿ ಮಾಡಿ ಅಮ್ಮನೋ ಹೆಂಡ್ತಿನೋ ಯಾರೋ ಇಟ್ಟಿರ್ತಾರೆ, ನೀವು ಯಾವುದೋ ಫೈಲ್ ನೋಡ್ತಾ ಇರ್ತೀರಾ, ಏನೋ ನೋಡ್ತಾ ಇರ್ತೀರಾ, ಮೊಬೈಲ್ ನೋಡ್ತಾ ಇರ್ತೀರಾ, ಏನೋ ಚೆಕ್ ಮಾಡ್ತಾ ಇರ್ತೀರಾ, ಅದು ಹೋಗೋದೇ ಇಲ್ಲ. ನೀವು ಆಮೇಲೆ ಯಾವಾಗೋ ಹೋಗ್ತೀರಾ. ಹಾಗೆ ಮಾಡಬಾರ್ದು. ಅನ್ನ ನಮಗೆ ಕಾಯಬಾರ್ದು. ಇದು ಶಾಸ್ತ್ರದ ವಿಧಾನ. ಹಾಗೆಯೇ ಎರಡನೇದು, ಯಾವಾಗಲೂ ಅಷ್ಟೇ ಅನ್ನವನ್ನು ಪ್ರಾರ್ಥನೆ ಮುಖೇನ ತಿಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಬಾಳೆ ಎಲೆ ಊಟ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಬೇರೆ ಬೇರೆ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ತಿಥಿ ಊಟಗಳು ಇನ್ನೊಂದಕ್ಕೆ ಹೋದಾಗ ಆ ಎಲೆಗಳ ಒಂದು ಬಡಿಸ್ಕೊಳ್ತಕ್ಕಂಥ ವಿಧಿವಿಧಾನವೇ ಬೇರೆ ಇರುತ್ತೆ. ಅದು ಅವರವರ ಸಂಪ್ರದಾಯಕ್ಕೆ ಅವರವರಿಗೆ ತಕ್ಕ ಹಾಗೆ ಹೋಗುತ್ತೆ. ಆದರೆ ಶಾಸ್ತ್ರೋಕ್ತವಾಗಿ ನಿಧಾನವಾಗಿ ತಾಳ್ಮೆಯಿಂದ ಈ ದೇಹಕ್ಕೆ ಅನ್ನವನ್ನು ಕೊಟ್ಟಿದ್ದೆ ಆದರೆ ಇನ್ನೂ ಒಂದಷ್ಟು 100 ಕಾಲ ನಮ್ಮ ದೇಹ ಕೂಡ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.